ಇದೆಲ್ಲ ಬೆಳವಣಿಗೆಗಳ ನಡುವೆ ಈ ಚಳಿಗಾಲದ ಅಧಿವೇಶನ ಮುಗಿತಾ ಇದ್ದಂತೆ ಈ ಕಾಂಗ್ರೆಸ್ನ ಈ ನಾಯಕತ್ವದ ಜಟಾಪಟಿಗಳ ನಡುವೆ ಡಿಕೆ ಶಿವಕುಮಾರ್ ಅವರ ಬಣ ದೆಹಲಿಗೆ ಹೋಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಬಣ ದೆಹಲಿಗೆ ಹೋಗೋದಕ್ಕೆ ರೆಡಿ ಆಗಿದೆಯಂತೆ. ಮತ್ತೊಮ್ಮೆ ದೆಹಲಿಗೆ ಹೋಗಲು ಡಿಕೆ ಆಪ್ತರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಾಳೆ ಮಂಡ್ಯ ಜಿಲ್ಲೆ ಶಾಸಕರು ದೆಹಲಿಗೆ ಪ್ರಯಾಣ ಮಾಡ್ತಾರೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ದೆಹಲಿ ಟೂರ್ ಮಾಡ್ತಾರೆ. ವೋಟ್ ಚೋರಿ ಹೋರಾಟದ ನೆಪದಲ್ಲಿ ದೆಹಲಿಗೆ ಪ್ರಯಾಣವನ್ನು ಮಾಡ್ತಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಮಹಾ ಪ್ಲಾನ್ ನಡೆದಿದೆಯಾ? ಡಿಕೆಶಿ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಮತ್ತೆ ಮುಂದಾಗಿದ್ದಾರೆ ಆಪ್ತರು. ಈ ಹಿಂದೆ ಕೂಡ ಇದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಡೆಲ್ಲಿಗೆ ಹೋಗಿದ್ದನ್ನ ನಾವು ಕಂಡಿದ್ದೇವೆ. ಅದಾದ ನಂತರ ದೆಹಲಿಯಲ್ಲಿ ಇದು ಯಾವ ರೀತಿ ಸಂದೇಶ ನೀವು ದೆಹಲಿಗೆ ಬಂದಿರೋದ್ರು ಅನ್ನೋದ್ರ ಬಗ್ಗೆ ಹೈಕಮಾಂಡೇ ತರಾಟೆಗೆ ತೆಗೆದುಕೊಂಡಾಗ ಸುಮ್ಮನಾಗಿದ್ರು, ವಾಪಸ್ ಬಂದಿದ್ರು. ಈಗ ಮತ್ತೆ ದೆಹಲಿಗೆ ಹೋಗೋದಕ್ಕೆ ಹೊರಟಿದ್ದಾರೆ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ. ನಾಳೆ ಎಲ್ಲ ಎಂಎಲ್ಎಗಳು ಅದೇ ವೋಟ್ ಚೋರಿ, ನಮ್ಮ ಪಕ್ಷದ ವತಿಯಿಂದ ವೋಟ್ ಚೋರಿ ವಿರುದ್ಧ ಬೃಹತ್ ಹೋರಾಟವನ್ನ ಭಾನುವಾರ ಬೆಳಗ್ಗೆ ದೆಹಲಿಯ ಜಂತರ್ ಮಂತರನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾಳೆ 3 ಗಂಟೆಗೆ ನಾನು ನಮ್ಮ ಉಸ್ತುವಾರಿ ಸಚಿವರು ಎಂಎಲ್ಎಗಳು ದೆಹಲಿಗೆ ಹೋಗಿ ಭಾನುವಾರ ಅಲ್ಲಿ ಭಾಗವಹಿಸಿ ಭಾನುವಾರ ದೆಹಲಿಯಿಂದಾನೇ ಹುಬ್ಳಿಗೆ ಫ್ಲೈಟ್ ಮಾಡ್ಕೊಂಡಿದ್ವಿ. ಹುಬ್ಳಿಯಿಂದ ಸೆಷನ್ ಎಲ್ಲ ಶಾಸಕರಿಗೂ ಹೋಗಬೇಕು ಅಂತ ಎಲ್ಲರೂ ಕೇಂದ್ರ ಹೋರಾಟ ಮಾಡ್ತಾ ಇದೀವಿ ಅಂತ ಹೆಚ್ಚುವರಿ ಟ್ರೈನ್ ಬೋಗಿ ಹಾಕೋದಕ್ಕೂ ನಿರಾಕರಿಸ್ತು. ದುಡ್ಡು ಕಟ್ತೀವಿ 1.5 ಕೋಟಿ ಅಂತ ಕೆಪಿಸಿಸಿ ಹೇಳಿದಾಗಲೂ ರೈಲ್ನ ಕೊಡೋದಕ್ಕೂ ನಿರಾಕರಿಸ್ತು. ಅದರಿಂದ ಶಾಸಕರು ಎಲ್ಲರೂ ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತ ಹೇಳಿ ನಮ್ಗೆ ಹೇಳಿದ್ದಾರೆ. ಮೊನ್ನೆ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ. ಅದರಿಂದ ಹೋಗ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಆನಂದ್, ಮಂಡ್ಯದ ಪ್ರತಿನಿಧಿ ಆನಂದ್ ಈಗ ಸಂಪರ್ಕದಲ್ಲಿದ್ದಾರೆ. ಆನಂದ, ಚಲುವರಾಯಸ್ವಾಮಿ ಅವರ ಜೊತೆಗೆ ಬೇರೆ ಯಾವ ಶಾಸಕರುಗಳು ದೆಹಲಿಗೆ ಹೋಗ್ತಾ ಇದ್ದಾರೆ? ಅವರ ಮುಖ್ಯ ಉದ್ದೇಶ ಏನು? ಆನಂದ್. ರಂಜಿತ್, ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಏನು ಫೈಟ್ ನಡೀತಾ ಇದೆ, ಅದು ಮುಂದುವರೆದ ಲಕ್ಷಣಗಳು ಮತ್ತೆ ಕಾಣಿಸ್ತಾ ಇರುವಂತದ್ದು. ಒಂದ್ ಕಡೆ ಸಿಎಂ ಪುತ್ರ ಯತೀಂದ್ರ ಅವರು 5 ವರ್ಷವೂ ಕೂಡ ತಮ್ಮ ತಂದೆಯವರೇ ಅಂದ್ರೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಡಿಕೆ ಶಿವಕುಮಾರ್ ಆಪ್ತ ಬಣ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕೊಡಿಸಬೇಕು, ಜೊತೆಗೆ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನ ಮುಂದುವರೆಸಿರುವಂತದ್ದು. ಡಿಕೆ ಸುರೇಶ್ ಅವರು ಒಂದು ಕಡೆ ಏನು ಡಿನ್ನರ್ ಮೀಟಿಂಗ್ ಅನ್ನ ನಡೆಸಿದ್ರೆ, ಮತ್ತೊಂದು ಕಡೆ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು. ಆಗಾಗ ಸಮಯ ಸಿಕ್ಕಾಗ ಅಥವಾ ಏನು ಪರಿಸ್ಥಿತಿಗೆ ತಕ್ಕಂಗೆ ಒಂದು ಈ ವಿಚಾರವನ್ನ ಹೈಕಮಾಂಡ್ ನಾಯಕರಿಗೆ ಮನದಟ್ಟು ಮಾಡಿಕೊಡುವಂತ ಕೆಲಸವನ್ನ ಮಾಡ್ಕೊಡ್ತಾ ಇರುವಂತದ್ದು. ಇತ್ತೀಚೆಗೆ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಒಂದಷ್ಟು ಕಾಂಗ್ರೆಸ್ ಶಾಸಕರು ದೆಹಲಿ ಯಾತ್ರೆಯನ್ನ ನಡೆಸಿದ್ರು. ಅಲ್ಲಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದು. ಈಗ ಮತ್ತೆ ದೆಹಲಿ ಯಾತ್ರೆಗೆ ಹೊರಟಿರುವಂತದ್ದು, ಅಂದ್ರೆ ದೆಹಲಿಯತ್ತ ಹೊರಟಿರುವಂತದ್ದು. ನಾಳೆ ಸಂಜೆ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಸೇರಿದಂತೆ ಸಾಕಷ್ಟು ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೊರಟಿರುವಂತದ್ದು. ಅದರಲ್ಲೂ ಕೂಡ ವೋಟ್ ಚೋರ್ ಹೋರಾಟದಲ್ಲಿ ಭಾಗವಹಿಸುವ ನೆಪದಲ್ಲಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಆ ಮೂಲಕ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡುವಂತ ಸಾಧ್ಯತೆ ಇರುವಂತದ್ದು. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಆನಂದ್. ಇದೆಲ್ಲ ಬೆಳವಣಿಗೆಗಳ ನಡುವೆ ಈ ಚಳಿಗಾಲದ ಅಧಿವೇಶನ ಮುಗಿತಾ ಇದ್ದಂತೆ ಈ ಕಾಂಗ್ರೆಸ್ನ ಈ ನಾಯಕತ್ವದ ಜಟಾಪಟಿಗಳ ನಡುವೆ ಡಿಕೆ ಶಿವಕುಮಾರ್ ಅವರ ಬಣ ದೆಹಲಿಗೆ ಹೋಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಬಣ ದೆಹಲಿಗೆ ಹೋಗೋದಕ್ಕೆ ರೆಡಿ ಆಗಿದೆಯಂತೆ. ಮತ್ತೊಮ್ಮೆ ದೆಹಲಿಗೆ ಹೋಗಲು ಡಿಕೆ ಆಪ್ತರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಾಳೆ ಮಂಡ್ಯ ಜಿಲ್ಲೆ ಶಾಸಕರು ದೆಹಲಿಗೆ ಪ್ರಯಾಣ ಮಾಡ್ತಾರೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ದೆಹಲಿ ಟೂರ್ ಮಾಡ್ತಾರೆ. ವೋಟ್ ಚೋರಿ ಹೋರಾಟದ ನೆಪದಲ್ಲಿ ದೆಹಲಿಗೆ ಪ್ರಯಾಣವನ್ನು ಮಾಡ್ತಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಮಹಾ ಪ್ಲಾನ್ ನಡೆದಿದೆಯಾ? ಡಿಕೆಶಿ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಮತ್ತೆ ಮುಂದಾಗಿದ್ದಾರೆ ಆಪ್ತರು. ಈ ಹಿಂದೆ ಕೂಡ ಇದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಡೆಲ್ಲಿಗೆ ಹೋಗಿದ್ದನ್ನ ನಾವು ಕಂಡಿದ್ದೇವೆ. ಅದಾದ ನಂತರ ದೆಹಲಿಯಲ್ಲಿ ಇದು ಯಾವ ರೀತಿ ಸಂದೇಶ ನೀವು ದೆಹಲಿಗೆ ಬಂದಿರೋದ್ರು ಅನ್ನೋದ್ರ ಬಗ್ಗೆ ಹೈಕಮಾಂಡೇ ತರಾಟೆಗೆ ತೆಗೆದುಕೊಂಡಾಗ ಸುಮ್ಮನಾಗಿದ್ರು, ವಾಪಸ್ ಬಂದಿದ್ರು. ಈಗ ಮತ್ತೆ ದೆಹಲಿಗೆ ಹೋಗೋದಕ್ಕೆ ಹೊರಟಿದ್ದಾರೆ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ. ನಾಳೆ ಎಲ್ಲ ಎಂಎಲ್ಎಗಳು ಅದೇ ವೋಟ್ ಚೋರಿ,
ನಮ್ಮ ಪಕ್ಷದ ವತಿಯಿಂದ ವೋಟ್ ಚೋರಿ ವಿರುದ್ಧ ಬೃಹತ್ ಹೋರಾಟವನ್ನ ಭಾನುವಾರ ಬೆಳಗ್ಗೆ ದೆಹಲಿಯ ಜಂತರ್ ಮಂತರಲ್ಲಿ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾಳೆ 3 ಗಂಟೆಗೆ ನಾನು ನಮ್ಮ ಉಸ್ತುವಾರಿ ಸಚಿವರು ಎಂಎಲ್ಎಗಳು ದೆಹಲಿಗೆ ಹೋಗಿ ಭಾನುವಾರ ಅಲ್ಲಿ ಭಾಗವಹಿಸಿ ಭಾನುವಾರ ದೆಹಲಿಯಿಂದಾನೇ ಹುಬ್ಳಿಗೆ ಫ್ಲೈಟ್ ಮಾಡ್ಕೊಂಡಿದ್ವಿ. ಹುಬ್ಳಿಯಿಂದ ಸೆಷನ್ ಹೋಗ್ತೀವಿ. ಎಲ್ಲ ಶಾಸಕರಿಗೂ ಹೋಗಬೇಕು ಅಂತ ಎಲ್ಲರೂ ಕೇಂದ್ರ ಹೋರಾಟ ಮಾಡ್ತಾ ಇದೀವಿ ಅಂತ ಹೆಚ್ಚುವರಿ ಟ್ರೈನ್ ಬೋಗಿ ಹಾಕೋದಕ್ಕೂ ನಿರಾಕರಿಸ್ತು. ದುಡ್ಡು ಕಟ್ತೀವಿ 1.5 ಕೋಟಿ ಅಂತ ಕೆಪಿಸಿಸಿ ಹೇಳಿದಾಗಲೂ ರೈಲ್ನ ಕೊಡೋದಕ್ಕೂ ನಿರಾಕರಿಸ್ತು. ಅದರಿಂದ ಶಾಸಕರು ಎಲ್ಲರೂ ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತ ಹೇಳಿ ನಮ್ಗೆ ಹೇಳಿದ್ದಾರೆ. ಮೊನ್ನೆ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ. ಅದರಿಂದ ಹೋಗ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಆನಂದ್, ಮಂಡ್ಯದ ಪ್ರತಿನಿಧಿ ಆನಂದ್ ಈಗ ಸಂಪರ್ಕದಲ್ಲಿದ್ದಾರೆ. ಆನಂದ, ಚಲುವರಾಯ ಸ್ವಾಮಿ ಅವರ ಜೊತೆಗೆ ಬೇರೆ ಯಾವ ಶಾಸಕರುಗಳು ದೆಹಲಿಗೆ ಹೋಗ್ತಾ ಇದ್ದಾರೆ, ಅವರ ಮುಖ್ಯ ಉದ್ದೇಶ ಏನು? ಆನಂದ್. ರಂಜಿತ್, ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಏನು ಫೈಟ್ ನಡೀತಾ ಇದೆ, ಅದು ಮುಂದುವರೆದ ಲಕ್ಷಣಗಳು ಮತ್ತೆ ಕಾಣಿಸ್ತಾ ಇರುವಂತದ್ದು. ಒಂದ್ ಕಡೆ ಸಿಎಂ ಪುತ್ರ ಯತೀಂದ್ರ ಅವರು 5 ವರ್ಷವೂ ಕೂಡ ತಮ್ಮ ತಂದೆಯವರೇ ಅಂದ್ರೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಡಿ.ಕೆ. ಶಿವಕುಮಾರ್ ಆಪ್ತ ಬಣ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕೊಡಿಸಬೇಕು, ಜೊತೆಗೆ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನ ಮುಂದುವರೆಸಿರುವಂತದ್ದು. ಡಿ.ಕೆ. ಸುರೇಶ್ ಅವರು ಒಂದು ಕಡೆ ಏನು ಡಿನ್ನರ್ ಮೀಟಿಂಗ್ ಅನ್ನ ನಡೆಸಿದ್ರೆ, ಮತ್ತೊಂದು ಕಡೆ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು. ಆಗಾಗ ಸಮಯ ಸಿಕ್ಕಾಗ ಅಥವಾ ಏನು ಪರಿಸ್ಥಿತಿಗೆ ತಕ್ಕಂಗೆ ಒಂದು ಈ ವಿಚಾರವನ್ನ ಹೈಕಮಾಂಡ್ ನಾಯಕರಿಗೆ ಮನದಟ್ಟು ಮಾಡಿಕೊಡುವಂತ ಕೆಲಸವನ್ನ ಮಾಡ್ಕೊಡ್ತಾ ಇರುವಂತದ್ದು. ಇತ್ತೀಚೆಗೆ ಚಲುವರಾಯ ಸ್ವಾಮಿ ನೇತೃತ್ವದಲ್ಲಿ ಒಂದಷ್ಟು ಕಾಂಗ್ರೆಸ್ ಶಾಸಕರು ದೆಹಲಿ ಯಾತ್ರೆಯನ್ನ ನಡೆಸಿದ್ರು. ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದು. ಈಗ ಮತ್ತೆ ದೆಹಲಿ ಯಾತ್ರೆಗೆ ಹೊರಟಿರುವಂತದ್ದು, ಅಂದ್ರೆ ದೆಹಲಿಯತ್ತ ಹೊರಟಿರುವಂತದ್ದು. ನಾಳೆ ಸಂಜೆ ಚಲುವರಾಯ ಸ್ವಾಮಿ ನೇತೃತ್ವದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಸೇರಿದಂತೆ ಸಾಕಷ್ಟು ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೊರಟಿರುವಂತದ್ದು. ಅದರಲ್ಲೂ ಕೂಡ ವೋಟ್ ಚೋರ್ ಹೋರಾಟದಲ್ಲಿ ಭಾಗವಹಿಸುವ ನೆಪದಲ್ಲಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಆ ಮೂಲಕ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡುವಂತ ಸಾಧ್ಯತೆ ಇರುವಂತದ್ದು. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಆನಂದ್. ಇದೆಲ್ಲ ಬೆಳವಣಿಗೆಗಳ ನಡುವೆ ಈ ಚಳಿಗಾಲದ ಅಧಿವೇಶನ ಮುಗಿತಾ ಇದ್ದಂತೆ ಈ ಕಾಂಗ್ರೆಸ್ನ ಈ ನಾಯಕತ್ವದ ಜಟಾಪಟಿಗಳ ನಡುವೆ ಡಿ.ಕೆ. ಶಿವಕುಮಾರ್ ಅವರ ಬಣ ದೆಹಲಿಗೆ ಹೋಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಬಣ ದೆಹಲಿಗೆ ಹೋಗೋದಕ್ಕೆ ರೆಡಿ ಆಗಿದೆಯಂತೆ. ಮತ್ತೊಮ್ಮೆ ದೆಹಲಿಗೆ ಹೋಗಲು ಡಿ.ಕೆ. ಆಪ್ತರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಾಳೆ ಮಂಡ್ಯ ಜಿಲ್ಲೆ ಶಾಸಕರು ದೆಹಲಿಗೆ ಪ್ರಯಾಣ ಮಾಡ್ತಾರೆ. ಸಚಿವ ಚಲುವರಾಯ ಸ್ವಾಮಿ ನೇತೃತ್ವದಲ್ಲಿ ದೆಹಲಿ ಟೂರ್ ಮಾಡ್ತಾರೆ. ವೋಟ್ ಚೋರಿ ಹೋರಾಟದ ನೆಪದಲ್ಲಿ ದೆಹಲಿಗೆ ಪ್ರಯಾಣವನ್ನು ಮಾಡ್ತಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಮಹಾ ಪ್ಲಾನ್ ನಡೆದಿದ್ಯಾ? ಡಿಕೆಶಿ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಮತ್ತೆ ಮುಂದಾಗಿದ್ದಾರೆ ಆಪ್ತರು. ಈ ಹಿಂದೆ ಕೂಡ ಇದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಶಾಸಕರು ಚಲುವರಾಯ ಸ್ವಾಮಿ ನೇತೃತ್ವದಲ್ಲಿ ಡೆಲ್ಲಿಗೆ ಹೋಗಿದ್ದನ್ನ ನಾವು ಕಂಡಿದ್ದೇವೆ. ಅದಾದ ನಂತರ ದೆಹಲಿಯಲ್ಲಿ ಇದು ಯಾವ ರೀತಿ ಸಂದೇಶ ನೀವು ದೆಹಲಿಗೆ ಬಂದಿರೋದ್ರು ಅನ್ನೋದ್ರ ಬಗ್ಗೆ ಹೈಕಮಾಂಡೇ ತರಾಟೆಗೆ ತೆಗೆದುಕೊಂಡಾಗ ಸುಮ್ಮನಾಗಿದ್ರು, ವಾಪಸ್ ಬಂದಿದ್ರು. ಈಗ ಮತ್ತೆ ದೆಹಲಿಗೆ ಹೋಗೋದಕ್ಕೆ ಹೊರಟಿದ್ದಾರೆ ಚಲುವರಾಯ ಸ್ವಾಮಿ ನೇತೃತ್ವದಲ್ಲಿ. ನಾಳೆ ಎಲ್ಲ ಎಂಎಲ್ಎಗಳು ಅದೇ ವೋಟ್ ಚೋರಿ, ನಮ್ಮ ಪಕ್ಷದ ವತಿಯಿಂದ ವೋಟ್ ಚೋರಿ ವಿರುದ್ಧ ಬೃಹತ್ ಹೋರಾಟವನ್ನ ಭಾನುವಾರ ಬೆಳಗ್ಗೆ ದೆಹಲಿಯ ಜಂತರ್ ಮಂತರಲ್ಲಿ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾಳೆ 3 ಗಂಟೆಗೆ ನಾನು ನಮ್ಮ ಉಸ್ತುವಾರಿ ಸಚಿವರು ಎಂಎಲ್ಎಗಳು ದೆಹಲಿಗೆ ಹೋಗಿ ಭಾನುವಾರ ಅಲ್ಲಿ ಭಾಗವಹಿಸಿ ಭಾನುವಾರ ದೆಹಲಿಯಿಂದಾನೇ ಹುಬ್ಳಿಗೆ ಫ್ಲೈಟ್ ಮಾಡ್ಕೊಂಡಿದ್ವಿ. ಹುಬ್ಳಿಯಿಂದ ಸೆಷನ್ ಹೋಗ್ತೀವಿ. ಎಲ್ಲ ಶಾಸಕರಿಗೂ ಹೋಗಬೇಕು ಅಂತ ಎಲ್ಲರೂ ಕೇಂದ್ರ ಹೋರಾಟ ಮಾಡ್ತಾ ಇದೀವಿ ಅಂತ ಹೆಚ್ಚುವರಿ ಟ್ರೈನ್ ಬೋಗಿ ಹಾಕೋದಕ್ಕೂ ನಿರಾಕರಿಸ್ತು. ದುಡ್ಡು ಕಟ್ತೀವಿ 1.5 ಕೋಟಿ ಅಂತ ಕೆಪಿಸಿಸಿ ಹೇಳಿದಾಗಲೂ ರೈಲ್ನ ಕೊಡೋದಕ್ಕೂ ನಿರಾಕರಿಸ್ತು. ಅದರಿಂದ ಶಾಸಕರು ಎಲ್ಲರೂ ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತ ಹೇಳಿ ನಮ್ಗೆ ಹೇಳಿದ್ದಾರೆ. ಮೊನ್ನೆ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ. ಅದರಿಂದ ಹೋಗ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಆನಂದ್, ಮಂಡ್ಯದ ಪ್ರತಿನಿಧಿ ಆನಂದ್ ಈಗ ಸಂಪರ್ಕದಲ್ಲಿದ್ದಾರೆ. ಆನಂದ, ಚಲುವರಾಯ ಸ್ವಾಮಿ ಅವರ ಜೊತೆಗೆ ಬೇರೆ ಯಾವ ಶಾಸಕರುಗಳು ದೆಹಲಿಗೆ ಹೋಗ್ತಾ ಇದ್ದಾರೆ, ಅವರ ಮುಖ್ಯ ಉದ್ದೇಶ ಏನು? ಆನಂದ್. ರಂಜಿತ್, ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಏನು ಫೈಟ್ ನಡೀತಾ ಇದೆ, ಅದು ಮುಂದುವರೆದ ಲಕ್ಷಣಗಳು ಮತ್ತೆ ಕಾಣಿಸ್ತಾ ಇರುವಂತದ್ದು. ಒಂದ್ ಕಡೆ
ಸಿಎಂ ಪುತ್ರ ಯತೀಂದ್ರ ಅವರು 5 ವರ್ಷವೂ ಕೂಡ ತಮ್ಮ ತಂದೆಯವರೇ ಅಂದ್ರೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಡಿ ಕೆ ಶಿವಕುಮಾರ್ ಆಪ್ತ ಬಣ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕೊಡಿಸಬೇಕು, ಜೊತೆಗೆ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನ ಮುಂದುವರೆಸಿರುವಂತದ್ದು. ಡಿ ಕೆ ಸುರೇಶ್ ಅವರು ಒಂದು ಕಡೆ ಏನು ಡಿನ್ನರ್ ಮೀಟಿಂಗ್ ಅನ್ನ ನಡೆಸಿದ್ರೆ, ಮತ್ತೊಂದು ಕಡೆ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು. ಆಗಾಗ ಸಮಯ ಸಿಕ್ಕಾಗ ಅಥವಾ ಏನು ಪರಿಸ್ಥಿತಿಗೆ ತಕ್ಕಂಗೆ ಒಂದು ಈ ವಿಚಾರವನ್ನ ಹೈಕಮಾಂಡ್ ನಾಯಕರಿಗೆ ಮನದಟ್ಟು ಮಾಡಿಕೊಡುವಂತ ಕೆಲಸವನ್ನ ಮಾಡ್ಕೊಡ್ತಾ ಇರುವಂತದ್ದು. ಇತ್ತೀಚೆಗೆ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಒಂದಷ್ಟು ಕಾಂಗ್ರೆಸ್ ಶಾಸಕರು ದೆಹಲಿ ಯಾತ್ರೆಯನ್ನ ನಡೆಸಿದ್ರು. ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದು. ಈಗ ಮತ್ತೆ ದೆಹಲಿ ಯಾತ್ರೆಗೆ ಹೊರಟಿರುವಂತದ್ದು, ಅಂದ್ರೆ ದೆಹಲಿಯತ್ತ ಹೊರಟಿರುವಂತದ್ದು. ನಾಳೆ ಸಂಜೆ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಸೇರಿದಂತೆ ಸಾಕಷ್ಟು ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೊರಟಿರುವಂತದ್ದು. ಅದರಲ್ಲೂ ಕೂಡ ವೋಟ್ ಶೇರ್ ಹೋರಾಟದಲ್ಲಿ ಭಾಗವಹಿಸುವ ನೆಪದಲ್ಲಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಆ ಮೂಲಕ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡುವಂತ ಸಾಧ್ಯತೆ ಇರುವಂತದ್ದು. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಆನಂದ್.